ಗವಿಸಿದ್ದೇಶ್ವರ ಮಹಾದಾಸೋಹದಲ್ಲಿ ಇಂದು ಮಿರ್ಚಿ ಪ್ರಸಾದ ನೀಡಲಾಗುತ್ತೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ದಾಸೋಹಕ್ಕೆ ಮಿರ್ಚಿ ಸಿದ್ಧವಾಗಿದೆ. ಸಮಾನ ಮನಸ್ಕರ ಗೆಳೆಯರ ತಂಡದಿಂದ ಮಿರ್ಚಿ ಸೇವೆ ನೀಡಲಾಗುತ್ತೆ. ಭಕ್ತರಿಗೆ ಸಿದ್ಧವಾಗ್ತಾ ಇದೆ 6 ಲಕ್ಷಕ್ಕೂ ಅಧಿಕ ಮಿರ್ಚಿಗಳು. ರಾತ್ರಿ 10ರವರೆಗೆ ಮಿರ್ಚಿ ಬಜ್ಜಿಯನ್ನ ತಯಾರಿ ಮಾಡ್ತಾರೆ ಬಾಣಸಿಗರು. ಇಂದಿನ ದಾಸೋಹದಲ್ಲಿ ಮಿರ್ಚಿಯನ್ನ ಭಕ್ತರು ಸವಿಯಲಿದ್ದಾರೆ. ಮಿರ್ಚಿ ಸೇವೆಗೆ 25 ಊರಿನ 500 ಜನ ಬಾಣಸಿಗರು ಭಾಗಿಯಾಗಿದ್ದಾರೆ. ಗವಿಸಿದ್ದೇಶ್ವರ ಮಹಾ ದಾಸೋಹದಲ್ಲಿ ಇಂದು ಮಿರ್ಚಿ ಪ್ರಸಾದ ನೀಡಲಾಗುತ್ತೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ದಾಸೋಹಕ್ಕೆ ಮಿರ್ಚಿ ಸಿದ್ಧವಾಗಿದೆ. ಸಮಾನ ಮನಸ್ಕರ ಗೆಳೆಯರ ತಂಡದಿಂದ ಮಿರ್ಚಿ ಸೇವೆ ಮಾಡಲಾಗುತ್ತೆ. ಭಕ್ತರಿಗೆ ಸಿದ್ಧವಾಗ್ತಾ ಇದೆ ಒಟ್ಟು 6 ಲಕ್ಷಕ್ಕೂ ಅಧಿಕ ಮಿರ್ಚಿಗಳು. ರಾತ್ರಿ 10ರವರೆಗೆ ಮಿರ್ಚಿ ಬಜ್ಜಿ ತಯಾರಿ ಮಾಡ್ತಾರೆ ಬಾಣಸಿಗರು. ಅದರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಮಿರ್ಚಿ ಉತ್ತರ ಕರ್ನಾಟಕದ ಪ್ರಮುಖ ತಿನಿಸುಗಳಲ್ಲಿ ಒಂದು. ಈ ಮಿರ್ಚಿ ಅನ್ನೋದು ಉತ್ತರ ಕರ್ನಾಟಕದ ಬಹುತೇಕ ಕಾರ್ಯಕ್ರಮಗಳಲ್ಲಿ ಈ ಮಿರ್ಚಿ ಇದ್ದೇ ಇರುತ್ತೆ. ಅಂಥದ್ದೇ ಮಿರ್ಚಿ ಇದೀಗ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯ ದಾಸೋಹದಲ್ಲಿರ್ತಕ್ಕಂಥದ್ದು. ಅತ್ಯಂತ ರುಚಿಕರವಾದಂಥ ಮಿರ್ಚಿಯನ್ನು ಇದೀಗ ಜಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ನಾನೀಗ ಜಾತ್ರೆಯ ದಾಸೋಹ ಭವನದ ಹಿಂಭಾಗದಲ್ಲಿದ್ದೀನಿ. ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು, ಈಗಾಗಲೇ ಏನು ಸಮಾನ ಮನಸ್ಕ ಗೆಳೆಯರ ಬಳಗದಿಂದ ಇದೀಗ ಕೊಪ್ಪಳ ದಾಸೋಹದಲ್ಲಿ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಮಿರ್ಚಿಯನ್ನು ಮಾಡ್ತಕ್ಕಂಥದ್ದನ್ನು ನಾವೀಗ ದೃಶ್ಯದಲ್ಲಿ ಕಾಣ್ಬೋದಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಬಾಣಸಿಗರು ಮಿರ್ಚಿ ಮಾಡುವಂಥ ಒಂದು ಕಾರ್ಯದಲ್ಲಿ ನಿರತವಾಗಿದ್ದಾರೆ. ಈಗಾಗಲೇ 25 ಕ್ವಿಂಟಲ್ ಹಸಿ ಕಡಲೆಬೇಳೆ ಹಿಟ್ಟಿನಲ್ಲಿ ಮಿರ್ಚಿಯನ್ನು ಮಾಡ್ತಕ್ಕಂಥದ್ದು. ಮತ್ತೊಂದು ಕಡೆ ಮಿರ್ಚಿಯ ಹಿಟ್ಟನ್ನು ಕೂಡ ಮಿಷನ್ ಮೂಲಕ ಅದನ್ನು ಕಲಿಸ್ತಾ ಇರ್ತಕ್ಕಂಥ ನಮಗೆ ದೃಶ್ಯದಲ್ಲಿ ಕಾಣ್ಬೋದಾಗಿದೆ. ಏನಂತ ಹೇಳಿದ್ರೆ, ಪ್ರಮುಖವಾಗಿ ನಾನು ಈಗಾಗಲೇ ಮೊದಲೇ ಹೇಳಿದಂತೆ ಗವಿಸಿದ್ದೇಶ್ವರ ಜಾತ್ರೆ ಅಂತಂದರೆ ಅದು ದಾಸೋಹಕ್ಕೆ ಹೆಸರುವಾದಂಥ ಜಾತ್ರೆ. ಹೀಗಾಗಿ ಈ ಒಂದು ಮಿರ್ಚಿಯನ್ನು ಇದೀಗ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಮಿರ್ಚಿಯನ್ನು ಮಾಡ್ತಾ ಇದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಬಾಣಸಿಗರು ಇದರಲ್ಲಿ ಇರ್ತಕ್ಕಂಥದ್ದನ್ನು ನಾವೀಗ ಕಾಣ್ಬೋದಾಗಿದೆ. ಪ್ರತಿ ವರ್ಷ ಕೂಡ ಕಳೆದ 11 ವರ್ಷಗಳು ಕೂಡ ಈ ಒಂದು ಮಿರ್ಚಿಯನ್ನು ಮಾಡ್ತಕ್ಕಂಥದ್ದು. ಬೇರೆ ಬೇರೆ ಕೊಪ್ಪಳ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಮಿರ್ಚಿಯನ್ನು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಸುಮಾರು 200ಕ್ಕೂ ಹೆಚ್ಚು ಬಾಣಸಿಗರಿದ್ದಾರೆ. ಎಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಒಂದು ಮಿರ್ಚಿಯನ್ನು ಹಾಕುವಂಥ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನೋಡ್ಬೋದು ನಾವು ದೃಶ್ಯದಲ್ಲಿ ಬೇರೆ ಬೇರೆ ಭಾಗದಿಂದ ಬಂದಂತಹ ಬಾಣಸಿಗರು ಮಿರ್ಚಿಯನ್ನು ಹಾಕ್ತಾ ಇದ್ದಾರೆ. ಅವರಿಗೆ ಮಹಿಳೆಯರು ಕೂಡ ಒಂದು ಸೇವೆಯನ್ನು ಮಾಡುವ ಮೂಲಕ ಸಾಥನ್ನು ಕೊಡ್ತಾ ಇದ್ದಾರೆ. ಯಾಕಂತಂದರೆ ಮಿರ್ಚಿಯನ್ನು ಮಾಡಬೇಕಾದ್ರೆ ಮೊದಲು ಮೆಣಸಿನ್ಕಾಯನ್ನು ಅದನ್ನು ಶುಚಿಗೊಳಿಸಬೇಕಾಗ್ತದೆ. ನೋಡ್ಬೋದು ಮಹಿಳೆಯರು ಕೂಡ ಮಿರ್ಚಿಯನ್ನು ಹಾಕ್ತಾ ಇದ್ದಾರೆ. ಮಹಿಳೆಯರು ಕೂಡ ಅಂದರೆ ಬೇರೆ ಬೇರೆ ಭಾಗದಿಂದ ಬಂದಂಥವ್ರು ಹಾಕ್ತಾ ಇದ್ದಾರೆ. ಸುಮಾರು 25 ಕ್ವಿಂಟಲ್ ಕಡಲೆಬೇಳೆ ಹಿಟ್ಟು, 22 ಕ್ವಿಂಟಲ್ ಹಸಿ ಮೆಣಸಿನಕಾಯಿ, 25 kg ಅಜವಾನ, 25 kg ಸೋಡಾ ಪುಡಿ, 75 kg ಉಪ್ಪು, 60 ಸಿಲಿಂಡರನ್ನು ಬಳಕೆ ಮಾಡಿಕೊಂಡು ಮಿರ್ಚಿಯನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರು ಕೂಡ ಬೆಳಗ್ಗೆಯಿಂದಲೂ ಕೂಡ ಮೆಣಸಿನಕಾಯನ್ನು ಮುರಿಯುವಂಥ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅವರು ಬೇರೆ ಬೇರೆ ಭಾಗದಿಂದ ಬಂದಂಥವರು ಇವತ್ತಿನ ದಾಸೋಹದಲ್ಲಿ ಮಿರ್ಚಿಯನ್ನು ಉಣಬಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಿರ್ಚಿಗಳನ್ನು ಕೂಡ ಒಂದು ಕಡೆ ರಾಶಿ ಹಾಕಿದ್ದಾರೆ. ಅವುಗಳನ್ನು ದಾಸೋಹಕ್ಕೆ ಕಳಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಿರ್ಚಿ ಮಾಡ್ತಾ ಇದ್ದೀರಿ, ಜೊತೆಗೆ ಇವತ್ತೆಲ್ಲ ಏನೆಲ್ಲ ವಿಶೇಷತೆ ಇದೆ ಏನು ಅಂತ? ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ಅಂದರೆ ದಾಸೋಹಕ್ಕೆ ಫೇಮಸ್ಸು ಅಂಥದ್ರಲ್ಲಿ ನಾವು ಕೂಡ ಇವತ್ತಿನ ಪ್ರಸಾದಕ್ಕೆ ಮಿರ್ಚಿಯನ್ನು ಉಣಬಡಿಸ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ನಮ್ಮ ಸಮಾನ ಮನಸ್ಕರ ಗೆಳೆಯರ ತಂಡ ನಿರಂತರವಾಗಿ ಈ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಸುಮಾರು 25 ಕ್ವಿಂಟಲ್ ಹಸಿ ಕಡಲೆಬೇಳೆ ಇಟ್ಟು, 22 ಕ್ವಿಂಟಲ್ ಹಸಿ ಮೆಣಸಿನಕಾಯಿ, ಅದಕ್ಕೆ ಪೂರಕವಾಗಿ 25 kg ಸೋಡಾ ಪುಡಿ, 25 kg ಅಜವಾನ, ಹಾಗೆ 60 ಸಿಲಿಂಡರ್ಗಳನ್ನು ಬಳಸಿ ನಿರಂತರವಾಗಿ ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 10ರವರೆಗೆ ಸುಮಾರು 6 ಲಕ್ಷ ಮಿರ್ಚಿಗಳನ್ನು ದಾಸೋಹಕ್ಕೆ ಸಮರ್ಪಿಸ್ತಾ ಇದ್ದೀವಿ. ಇದಕ್ಕೆ ಸುತ್ತಮುತ್ತಲ 25 ಊರಿನ ಗ್ರಾಮಸ್ಥರು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶೇಖರ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.